ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ನಾನಿವತ್ತು ಲಾಗ್ ಶುರು ಮಾಡ್ತಾ ಇರೋದು ಮತ್ತಿಕುಡು ಆನೆ ಶಿಬಿರದಿಂದ. ಈ ಟಿಕೆಟ್ ತೊಗೋಬೇಕಾ? ಎಷ್ಟೊಂದು ಟಿಕೆಟು? ಇಲ್ಲಿಂದನೇ ಮತ್ತೆ ಬರೋದಾ? ಅಭಿಮಾನಿ 45 ಇದು ಪೆನ್ಷನ್ ಎಲ್ಲ ಬರುತ್ತೆ. ಯಾರಿಗೆ? ಅಭಿಮಾನಿಗೆ. ಅದೇನು ನೋಡ್ತೀವಿ ಮಚ್ಚ, ಓನ್ಲಿ ಯು ಪಿ ಐ ಪೇಮೆಂಟ್ಸ್ ಇಲ್ವಂತೆ, ಓನ್ಲಿ ಕ್ಯಾಶ್ ಅಂತೆ. ಕ್ಯಾಶ್ ವಿಡ್ರಾ ಮಾಡಲಿಲ್ಲ ಕಣ. ಕುಡ್ಗಿಡ್ಬಿಟ್ಟಿದ್ಯಾ? ಅಲ್ಲ ಕಣ, ಇವು ಆನೆಗಳೆಲ್ಲ ಅವ್ನು ಬಂದು ಬಳಗ ಅದೆಲ್ಲ ಬಂದು ಬಳಗ ಅಂತೆ ನೋಡು. ಹತ್ತೋಳವಾ? ಎಷ್ಟು ಟಿಕೆಟು? 1000 ರೂಪಾಯಿ. ಹಿಂಗೋಯ್ತು ಅಣ್ಣ, ಹತ್ತು ಕೊಡೋಣ ಟಿಕೆಟು. ಸರ್, ಎಷ್ಟೊತ್ತು ಗಂಟೆ ಇರ್ಬೋದು? 10:30 ಗಂಟೆನಾ? ಓಕೆ. 10 ಸರ್. ಹ್ಞೂ. ಅಲ್ಲಿ ಕಾಡು ಜನ ಮತ್ತೆ ಯಾರು ಮಚ್ಚೂರು ಏನಂತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಿರೋ ಆನೆಗಳು ಇಷ್ಟು, ನಾವು ಸಾಕಿರೋ ಆನೆಗಳು ರೋಡಲ್ಲಿ ಒಂದು ಇಲ್ಲೊಂದು ಬೆಳೀತಾ ಇದೆ, ಎರಡೇ ಇದು ಮೇನ್. ನಮ್ ಗಿರಾಕಿ ಬಂದು ಅಲ್ಲಿದೆ, ಅದು ನೋಡಿ ಬೇಕಾದ್ರೆ. ಗೈಸ್, ಮತ್ತಿಗುಡು ಆನೆ. ಯಾವ್ದಂತೆ ಇದು? ಅಲ್ಲಿ ಕೊಟ್ಟಿದೀವಲ್ಲ 100 ರೂಪಾಯಿ. 50 ರೂಪಾಯಿ ಅಂತೆ. 100 ರೂಪಾಯಿ ಕೊಡ್ತಾರೆ. 10:30 ಮೇಲೆ ಕೊಡ್ತಾರೆ ಅದಕ್ಕೆ. ನಮ್ದು ಅಲ್ಲಿ ಇಲ್ಲೊಂದಿದೆ ನೋಡಿ, ಏನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ 5 kg ಜಾಸ್ತಿನೇ ಬರ್ತಾನೆ, ಕಡಿಮೆ ಅಂತಿಲ್ಲ. ನಮಸ್ಕಾರ ಮಾಡ್ತಾ ಇರೋದು ಇಲ್ಲಿ ಅರ್ಚಿ. ಓಹೋ, ಅವ್ರು ಮುಟ್ಲೇಬೇಕು, ಅವರು ಹ್ಯಾಂಡ್ ಚೆಕ್ ಕೊಡ್ತಾವಲ್ಲೇ. ಗಲಾಟೆ ಮಾಡ್ಬೇಡಿ, ಗಾಬರಿ ಮಾಡ್ಬೇಡಿ. ಆಮೇಲೆ ಗಾಬರಿ ಮಾಡಿದ್ರೆ ಫ್ರೆಂಡ್ಸ್ ಇದ್ದಾರೆ. ಭೀಮಾ ಯಾವುದು? ಅಲ್ಲಿದ್ದಾನೆ ಭೀಮಾ. ದೀಪಕ್ ಏಜ್ ಆಗಿದೆ ಅನ್ಸುತ್ತೆ. ಹೌದು, 55. ಹೌದಾ? ಇಲ್ಲಿ ಹೀಗೆ ಬರುತ್ತೆ 55. ಗ್ರೇಟ್. ದೀಪಕ್, ನೆಕ್ಸ್ಟ್ ವರ್ಷ ನೀನು 55 ಆಗ್ತಾ ಹಿಂಗೆ ಇರ್ತೀಯ, ನೋಡ್ಕೋ. ನೋಡಲ್ಲಿ ಹೂ ಅಂತ ಇದೆ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸ್ಪರ್ಶ ಜ್ಞಾನ ಆಗ್ಬಿಟ್ರೆ ಆಮೇಲೆ ಇದು ಬಂದ್ಬಿಡುತ್ತೆ, ಅದಕ್ಕೆ ನೀನ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಏನ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಅಲ್ಲ ನೋಡ, ಎಲ್ಲ ಸುಮ್ಮನೆ ಇದ್ರೆ ಆ ಪೋಲರ್ ಮಗನ ಕೈ ನೋಡ್ಕೊ. ನಾನು ಇಲ್ಲಿ ನಿಂತಿದ್ದೀನಲ್ಲ ಅದಕ್ಕೆ. ಇದೊಂದೇ ಕಣ ನಿಜ ಮಾತಾಡಿ. ಭೀಮಾ ಇಲ್ಲೇನೆ ಇರೋದು? ಓಕೆ. ಎಲ್ಲೈತೆ? ಚನ್ನಪಟ್ಟಣಕ್ಕೆ ಬಂದಿತ್ತಲ್ಲ ಮೊನ್ನೆ. ಇದು ಭೀಮಾ ಅಲ್ಲ, ಇದು ಯಾವ್ದಿದು ಅಣ್ಣ? ಯಾವ್ದಣ್ಣ ಇದು? ಶ್ರೀಕಂಠ. ಸಾಕದಾಯ್ತಲ್ಲ. ಸಖತ್ತಾಗೈತೆ ಬಿಡಿ. ನಿನ್ಗಿನ ಚೆನ್ನಾಗದೆ. ಇಲ್ಲಿ ಹಿಂಗೆ ಬರುತ್ತೆ. ಅದು ಭೀಮಾ ಬ್ರೋ, ಅಲ್ಲಿರೋದು ಭೀಮಾ. ಓಹೋ, ಪಟ್ಟದಾನೆ ತಾನೇ ಈ ಸಲ ಇದ್ದಿದ್ದು ಇದು. ಏನಿದೆ ಇದಕ್ಕೆ? ನಾವು ಭೀಮನ ಹತ್ರ ಹೋಗ್ತಾ ಇದೀವಿ. ಅವ್ನು ಭೀಮಾ, ಇವನು ಕೋಮ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ.
ದೇಹದ ಆಕಾರ ಎಲ್ಲ ಒಂದೇ ಥರ ಇದೆ, ಏನು ವ್ಯತ್ಯಾಸ ಏನು ಭಾರಿ ಕಾಣ್ತಾ ಇಲ್ಲ ನಮಗೆ. ಭೀಮಾ ನೋಡಿ ಗೈಸ್, ಭೀಮಾ ಏನಿತಾ ಇದೆ ಭೀಮಾ. ಇದನ್ನು ಒಳಗಡೆಗೆ ಬೈತಾ ಇದೀವಲ್ರು, ಹೋಗಿ ಮಾಮ ಹಂಗೆ ಅಲ್ವಾ? ಭೀಮಾ ಇದೆ ಜನ್ಮಕ್ಕೆ ಹೋಗೋ ಭೀಮಾ ಇದೇನೆ ಭೀಮಾ. ನೀನ್ ಮಾಡ್ಬೇಕಾಗುತ್ತೆ, ಲಕ್ಷ್ಮಿ ಮಾಡ್ಬೇಕಾಗುತ್ತೆ. ಸರಿಯಾಗಿ ಕೊಡ್ಬೇಕು ಮುಟ್ಬೋದು, ಅದರಲ್ಲಿ ಏನು ಬಟ್ ಇಲ್ಲಿ ಗೈಸ್ ನೋಡಿ ಗೈಸ್, ಇದು ಕಟ್ ಮಾಡಿರೋದು ಇದಂತೆ. ಗಜೇಂದ್ರ ಸೌಂಡ್ ಮಾಡ್ತಾರೆ ಜಾಸ್ತಿ, ಎಲ್ಲರೂ ಸೌಂಡ್ ಮಾಡಬಾರ್ದಂತ, ಇದಕ್ಕೆ ಫುಲ್ ಸೈಲೆಂಟ್ ಆಗಿರ್ಬೇಕಂತೆ, ಅದಕ್ಕೋಸ್ಕರ ಇದನ್ನೇ ಕಟ್ ಮಾಡ್ಬಿಟ್ಟಿದ್ದೆ ಅಂತ ನೋಡಿ ಈ ಗಜೇಂದ್ರ. ಅದೇನು ಟ್ಯಾಂಕ್ ಅದು ಸ್ನಾನ ಮಾಡ್ಸಕ್ಕೆ? ಟ್ಯಾಂಕು ಏನು ಮಾಡ್ತಾ ಗೊತ್ತ ಅಭಿಮಾನಿ ಹತ್ರ ಹೋಗೋಣ ಬಾಬಾಚ ಅಂದ್ರೆ. ಒಂಟಿದಂತ ಗೈಸ್ ಇದು. ಅಣ್ಣ ಯಾವ್ದಣ್ಣ ಇದು? ಓಂ ಚಕ್ರ ಗೈಸ್, ಓಂ ಚಕ್ರ ಅಂತ ಗೈಸ್ ಇದು. ಒಂದೇದಂತ ಇರಕ್ಕಿದು, ಅದು ತಂದು ಸರಿಯಾಗೈತೆ ನೋಡಿ. ಒಂದೇದಂತ ಇದ್ರು ಸರಿಯಾಗೈತೆ ಮಚ್ಚ, ಎಷ್ಟು ಲೆಂತ್ ಆಗೈತೆ ನೋಡು. ಹಾಂ ಇಲ್ಲ ಕಣ್ಣೇನೆ ಇಟ್ಟಾದಂಗೆ ಆಗೈತೆ ಗೈಸ್ ಇದಕ್ಕೆ. ಅಂದರೆ ಒಂದು ಫೀಡಿಂಗಿಗೆ 50 ರೂಪಾಯಿ ಕೊಡ್ಬೇಕು ಇಲ್ಲಿ, ಅದು ಕೊಟ್ಟರೆ ಮಾತ್ರ ನಿಮ್ಗೆ ಫೀಡಿಂಗ್ ಮಾಡೋಕ್ಕೆ ಚಾನ್ಸ್ ಅಷ್ಟೇನೆ. ಇಲ್ಲಾಂದರೆ ಇಲ್ಲಾಂದರೆ ನೋಡಬೇಕು, ಫೋಟೋ ತೊಗೊಂಡು ಹೋಗ್ಬೇಕಷ್ಟೆ. ಸೌಂಡ್ ಎಲ್ಲ ಮಾಡಬಾರ್ದು, ಗಲಾಟೆ ಎಲ್ಲ ಮಾಡಬಾರ್ದು ಗೈಸ್ ಇಲ್ಲಿ. ಏನೇನು ಹಾಕಿದ್ದೀರಣ್ಣ ಒಟ್ಟು? ಭತ್ತ ಒಂದೇನು ಹಾಕೋದು? ಓಕೆ. ಎಲ್ಲಿ ಬಂದತ್ಲ ಅದು ಕಟ್ಟಾಕಿರ್ತಾರೆ. ಏನು ಚಿಕ್ಕ ಮಕ್ಳು ಥರ ಆಡ್ತೀರಪ್ಪ ಅಲ್ವಾ? ಚಿಕ್ಕ ಮಕ್ಳು ಥರ ಆಡ್ತೀರಾ. ನೋಡ್ ದೀಪಕ್, ಕಣ್ಣೀರೇನೋ ಹೊಡಿಸ್ತೀಯಾ? ಹೊಡೆದ್ರು ದೀಪಕ್. ಇವ್ರು ಹೇಳಿದಲ್ಲ ಆನೇನೆ ಹೊಡಿತದೆ. ಇನ್ನೊಂದು ಕ್ವಶನ್ ಕೇಳಿದ್ರೆ ಈಗ ಬೇಜಾರಾಯ್ತಾ? ಎಷ್ಟು ಬೇಜಾರಾಗಿದೆ ನಿಮ್ಗೆ? ಅದೊಂದು ತೋಡ್ಕೊಳ್ಳಿ, ತೋರಿಸ್ಕೊಳ್ಳಿ. ವಯಸ್ಸಾಗೈತೆ, ನಿಮ್ಮ ಮಾತು ಕೇಳಿ. ನನ್ನ ಮಾತು ರೆಸ್ಪಾನ್ಸ್ ನಿಂಗೆ ಬೇಜಾರಾಗೈತೆ. ಇರ್ಲಿ, ಅಪ್ಪಿ ಬೆಂಗಳೂರು ಕಡೆ ಬರಬೇಡಿ. ದೀಪಕ್ ಕಣ್ಣೀರೇನೋ ಹೊಡಿಸ್ತೇನಪ್ಪ. ದೀಪಕ್ ಅವ್ರೆ, ಅವರು ಆನೆಗೆ ಮದ ಬಂದು ಎಲ್ಲಿಂದ ಬರುತ್ತೆ? ಎಲ್ಲಿದೆ ಬರೋ? ಈ ಕಣ್ಣು ಕಿವಿ ಮಧ್ಯ ಅಲ್ಲೊಂದು ಚಿಕ್ಕ ಹೋಲಿದೆ ನೋಡಿ. ಅಲ್ಲಿ ಕಣ್ಣು ಕಿವಿ ಮಧ್ಯ. ಝೂಮ್ ಮಾಡಿ ಅದನ್ನ ಒಂಚೂರು ಮುಂದೆ ಬನ್ನಿ, ಸ್ವಲ್ಪ ಬನ್ನಿ, ಹಾಗೆ 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 ಅಷ್ಟೇ ಅಷ್ಟೇ. ಅವ್ರು ಮಾರ್ಬಾರ್ದು ತೋರಿಸ್ತಾ ಬಿಡಿ, ನಿಮ್ದೇನು ಬೆಟ್ಟಿಕೋದಲ್ಲಿ. ಸೊ ಗೈಸ್ ನೋಡಿ, ಇಲ್ಲಿ ಅಭಿಮಾನ್ಯನು ಇದ್ದಾನೆ ಇಲ್ಲಿ. ಸೊ ಯೂಶ್ವಲಿ ಅವನು ಸಹ ಇದೇ ಕ್ಯಾಂಪಲ್ಲಿ ಇಲ್ಲೇ ಫೀಡಿಂಗ್ ಆಗಿರ್ತಾನೆ. ಬಟ್ ಈ ಸಲ ಏನಾಗಿದೆ ಅಂತಂದರೆ ಅವನಿಗೆ ಮದ ಬಂದಿದೆ ಅಂತ ಕಾರಣಕ್ಕೋಸ್ಕರ ಅವನ್ನ ಅಲ್ಲಿ ಕಟ್ಟಾಕಿದ್ದಾರೆ, ಇಲ್ಲಿ ಬಿಡಬಾರ್ದು ಅಂತಂದು ಹೇಳಿ. ಅಲ್ಲಿ ಹತ್ರನೂ ಯಾರನ್ನೂ ಸೇರಿಸ್ತಾನಿಲ್ಲ. ಸೊ ನಾವು ಅಭಿಮಾನಿ ನೋಡೋದೊಂದು ಮಿಸ್ ಆಯ್ತು ಗೈಸ್ ಇಲ್ಲಿ. ಸೊ ಗೈಸ್ ಇಲ್ಲಿಗೆ ಎಲಿಫೆಂಟ್ ಕ್ಯಾಂಪ್ ಮುಕ್ತಾಯಗೊಂಡಿದೆ.